ನಮಸ್ಕಾರ, ವೆಲ್ಕಮ್ ಟು ಮಾಸ್ಟರ್ ಟ್ರೇಡಿಂಗ್. ಸೊ ಟ್ರೇಡಿಂಗ್ ಕೋರ್ಸ್ ಇನ್ ಕನ್ನಡ. ಸೊ ಬಿಗಿನರ್ಸ್ ಇರ್ತಾರೆ ಅಲ್ವಾ ಸ್ಟಾಕ್ ಮಾರ್ಕೆಟ್ಗೆ. ಸೊ ಏನ್ ಮಾಡ್ಬೇಕು ಅಂತ ಸಹ ಅವ್ರಿಗೆ ಗೊತ್ತಿರಲ್ಲ, ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ನಾನು ಒಂದು ಕೋರ್ಸ್ ಅಂತ ಕ್ರಿಯೇಟ್ ಮಾಡಿದ್ದೀನಿ. ಆ ಕೋರ್ಸ್ ಅಲ್ಲಿ ಆಲ್ಮೋಸ್ಟ್ 6 to 7 ಚಾಪ್ಟರ್ಸ್ ಬರುತ್ತೆ. ಸೊ ಈ ಚಾಪ್ಟರ್ ಅಲ್ಲಿ ನಾನು ಏನೇನ್ ಕವರ್ ಮಾಡ್ತಾ ಇದ್ದೀನಿ, ಸೊ ಅದೆಲ್ಲ ಇಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋಸ್ ಇಂದ ಒಂದೊಂದೇ ಚಾಪ್ಟರ್ ಇನ್ ಡೆಪ್ತ್ ಆಗಿ ಕವರ್ ಮಾಡ್ತಾ ಇದ್ದೀನಿ. ಸೊ ಹೇಗೆ ಚಾರ್ಟ್ ಸ್ಟಡಿ ಮಾಡಬೇಕು, ಎಲ್ಲಿ ಡೇಟಾ ಕಲೆಕ್ಟ್ ಮಾಡಬೇಕು, ಡೇ ಟ್ರೇಡಿಂಗ್ ಮಾಡ್ಬೇಕಂದ್ರೆ ಯಾವ ತರ ಸ್ಟಾಕ್ಸ್ ಪಿಕ್ ಮಾಡಬೇಕು, ಯಾವ ತರ ಸ್ಟಡಿ ಮಾಡಬೇಕು, ಯಾವ ತರ ಅನಾಲಿಸಿಸ್ ಮಾಡಬೇಕು, ಸೊ ಎಲ್ಲಾನು ಇಲ್ಲಿ ಕವರ್ ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಅಂದ್ರೆ ನಮ್ಗೇನು ಗೊತ್ತಿಲ್ಲ ಅಂತ ಅಂದ್ರೆ ತುಂಬಾ ಕಷ್ಟ ಅಂತ ಅನ್ಸುತ್ತೆ, ಕನ್ಫ್ಯೂಸ್ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ಟ್ರೇಡಿಂಗ್ ಜರ್ನಿ ತುಂಬಾ ಸ್ಮೂತ್ ಆಗಿ ಹೋಗ್ಲಿ ಅಂತ ನನ್ನ ಪ್ರಯತ್ನ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ನಾನು ಯಾವ ಚಾಪ್ಟರ್ಸ್ ಅಲ್ಲಿ ಏನೇನು ಕಂಟೆಂಟ್ಸ್ ಬರುತ್ತೆ ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಯಾರು ಬಿಗಿನರ್ಸ್ ಇರ್ತಾರೆ ಸ್ಟಾಕ್ ಮಾರ್ಕೆಟ್ಗೆ, ಅವ್ರಿಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಐ ವಿಲ್ ಬಿ ಶೇರಿಂಗ್ ದಿ ಸ್ಕ್ರೀನ್. ನೋಡಿ, ಟ್ರೇಡಿಂಗ್ ಕೋರ್ಸ್ ಇನ್ ಕನ್ನಡ. ಓಕೆ, ಸೊ ಫಸ್ಟ್ ಚಾಪ್ಟರ್ ಅಲ್ಲಿ ಏನ್ ಬರುತ್ತೆ, ನಾನು ಆಲ್ರೆಡಿ ಲಾಸ್ಟ್ ಸೆಷನ್ ನಲ್ಲೇ ಹೇಳಿದೆ, ಲಾಸ್ಟ್ ವಿಡಿಯೋನಲ್ಲಿ, ಅಂದ್ರೆ ಡೇಟಾ ಫೆಮಿಲಿಯರೈಸ್ ಆಗ್ಬೇಕು ಅಂತ. ಸೊ ಯಾವ ವೆಬ್ಸೈಟ್ ಇಂದ ಫೆಮಿಲಿಯರೈಸ್ ಆಗ್ಬೇಕು, NSEindia.com ಹೋಗ್ಬಿಟ್ಟು ಫೆಮಿಲಿಯರೈಸ್ ಆಗ್ಬೇಕು. ಫಸ್ಟ್ ನಾನು ಏನೇನ್ ಕವರ್ ಮಾಡ್ತೀನಿ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಸೊ ಮತ್ತೆ ಎಕ್ಸಾಂಪಲ್ ಗ್ರಾಸರಿ ಸ್ಟೋರ್ಸ್ ಕೊಡ್ತಾ ಇದ್ದೀನಿ, ಮತ್ತೆ ಹೌ ಟು ಲುಕ್ ಫಾರ್ ಡೇಟಾ ಇನ್ NSEindia.com ಇಂದ ಡೇಟಾ ಹೇಗೆ ಫೆಚ್ ಮಾಡಬೇಕು, ಮತ್ತೆ ವಾಚ್ ಲಿಸ್ಟ್ಗೆ ಹೇಗೆ ಆಡ್ ಮಾಡಬೇಕು. ಸೊ ಡೇಟಾ ನೀಡ್ ಟು ಲರ್ನ್ ಲೈಕ್ ವಾಲ್ಯೂಮ್, ಮತ್ತೆ ಬೈಯರ್ ಅಂಡ್ ಸೆಲ್ಲರ್ಸ್ ರೇಷಿಯೋ ಇರುತ್ತೆ ಅಲ್ವಾ. ಸೊ ಅದೆಲ್ಲ ಕವರ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಹೇಗೆ ಅಕೌಂಟ್ ಓಪನ್ ಮಾಡೋದು ಅಂತ ಒಂದು ಲಿಂಕ್ ಸಹ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಸೊ ನಿಮ್ದು ಯಾರು ಇನ್ನೂ ಅಕೌಂಟ್ ಓಪನ್ ಮಾಡಿರಲ್ಲ, ಸೊ ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಗೈಡ್ ಮಾಡ್ತಾರೆ. ಸೊ ಗೈಡ್ ಮಾಡಿ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಏನೇನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದ್ರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತೆ ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ, ಮತ್ತೆ ನಿಮ್ದು ಇನ್ಕಮ್ ಅಂದ್ರೆ 6 months ಬ್ಯಾಂಕ್ ಸ್ಟೇಟ್ಮೆಂಟ್ ಇರ್ಬೋದು, ಇಲ್ಲ ನಿಮ್ ಸ್ಯಾಲ್ರಿ ಸ್ಲಿಪ್ ಇರ್ಬೋದು, ಇಲ್ಲ ITR ಫೈಲ್ ಮಾಡಿರ್ತೀರಲ್ವಾ ಅದ್ ಬೇಕಿರೋ ಇರ್ಬೋದು. ಸೊ ಅದನ್ನೆಲ್ಲ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಚಾಪ್ಟರ್ 2 ನಲ್ಲಿ ಏನೇನ್ ಬರುತ್ತೆ ಅಂತಂದ್ರೆ ಸ್ಟಡಿ ಆಫ್ ದಿ ಕ್ಯಾಂಡಲ್ ಸ್ಟಿಕ್, ಅಂದ್ರೆ ಕ್ಯಾಂಡಲ್ ಸ್ಟಿಕ್ ಹೇಗೆ ಕ್ರಿಯೇಟ್ ಆಗುತ್ತೆ ಅದನ್ನ ಕವರ್ ಮಾಡ್ತೀನಿ. ನೆಕ್ಸ್ಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಆಫ್ ಕ್ಯಾಂಡಲ್ ಸ್ಟಿಕ್, ಅಂದ್ರೆ ಕ್ಯಾಂಡಲ್ ಸ್ಟಿಕ್ ಅಲ್ಲಿ ತುಂಬಾ ಪ್ಯಾಟರ್ನ್ಸ್ ಇರುತ್ತೆ ಅಲ್ವಾ. ಸೊ ಅದನ್ನೆಲ್ಲ ಕವರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಚಾಪ್ಟರ್ 3 ಬಂದ್ಬಿಟ್ಟು ಇಂಡಿಕೇಟರ್ಸ್, ಅಂದ್ರೆ ಯಾವ ಇಂಡಿಕೇಟರ್ಸ್ ನಾವು, ಅಂದ್ರೆ ಒಂದು ಸ್ಟಾಕ್ ನಾವು ಅನಲೈಸ್ ಮಾಡ್ಬೇಕು ಅಂತಂದ್ರೆ ಯಾವ ಇಂಡಿಕೇಟರ್ಸ್ ಯೂಸ್ ಮಾಡ್ಬೇಕಾಗುತ್ತೆ, ಮೂವಿಂಗ್ ಆವರೇಜ್, ಸ್ಟಾಕಾಸ್ಟಿಕ್ RSI ಮತ್ತೆ ವಾಲ್ಯೂಮ್ ಬೇಕಾಗುತ್ತೆ. ಸೊ ಈ 3 ಇದ್ರೆ ನಾವು ನೆಕ್ಸ್ಟ್ ಮೂವ್ಮೆಂಟ್ ಆಫ್ ದಿ ಸ್ಟಾಕ್ ಪ್ರಿಡಿಕ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಚಾಪ್ಟರ್ 4 ಅಲ್ಲಿ ಏನ್ ಬರುತ್ತೆ, ಟ್ರೆಂಡ್ ಲೈನ್ ಹೇಗೆ ಡ್ರಾ ಮಾಡ್ಬೇಕು ಅಂತ. ಸೊ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರೇನೆ ನಮ್ಗೆ ಆಕ್ಚುಲಿ ನೆಕ್ಸ್ಟ್ ಪ್ಯಾಟ್ರನ್ ಗೊತ್ತಾಗೋದು. ಸೊ ಯಾವ ಪ್ಯಾಟ್ರನ್ ಇದೆ, ಸೊ ಯಾವಾಗ ಬ್ರೇಕ್ಔಟ್ ಆಗುತ್ತೆ ಅಂತೆಲ್ಲ ಕಂಡುಹಿಡಿಯೋದು ಟ್ರೆಂಡ್ ಲೈನ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಚಾಪ್ಟರ್ 5 ಬಂದ್ಬಿಟ್ಟು ಪ್ಯಾಟ್ರನ್ಸ್ ಯಾವ ತರ ಅಂದ್ರೆ ಸಿಮಿಟ್ರಿಕಲ್, ನಾವು ಟ್ರೆಂಡ್ ಲೈನ್ ಡ್ರಾ ಮಾಡಾದ್ಮೇಲೆ ಸಿಮಿಟ್ರಿಕಲ್ ಟ್ರಯಾಂಗಲ್, ಬ್ರಾಡ್ನಿಂಗ್ ಟ್ರಯಾಂಗಲ್, ವುಲ್ಫ್ ವೇವ್, ಕಪ್ ಅಂಡ್ ಹ್ಯಾಂಡಲ್, ಫ್ಲಾಗ್, ಆ ತರ ಎಲ್ಲ ಪ್ಯಾಟ್ರನ್ಸ್ ಬರುತ್ತೆ. ಸೊ ಅದನ್ನ ಕವರ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಚಾಪ್ಟರ್ 6 ಅಲ್ಲಿ ಆಪ್ಷನ್, ಅಂದ್ರೆ ಪರ್ಟಿಕ್ಯುಲರ್ ಡೇ ನಲ್ಲಿ ಯಾವ ತರ ಆಪ್ಷನ್ಸ್ ನಾವು ಸೆಲೆಕ್ಟ್ ಮಾಡ್ಕೋಬೇಕು, ಮತ್ತೆ ಹೇಗೆ ಟ್ರೇಡ್ ಎಲ್ಲ ಪ್ಲೇಸ್ ಮಾಡ್ಬೇಕಂದ್ರೆ ಟ್ರೇಡ್ ಹೇಗ್ ತಗೋಬೇಕು ಅನ್ನೋದೆಲ್ಲ ನಾನು ಅಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಈಸ್ ದಿ ಕಂಟೆಂಟ್ ಆಫ್ ದಿ ಟ್ರೇಡಿಂಗ್ ಕೋರ್ಸ್. ಓಕೆ, ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಚಾಪ್ಟರ್ 1 ಕವರ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಕಂಟೆಂಟ್ಸ್ ಆಫ್ ದಿ ಟ್ರೇಡಿಂಗ್ ಕೋರ್ಸ್ ಇನ್ ಕನ್ನಡ. ಸೊ ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.